ವಿಶ್ವ ಮಹಿಳಾ ದಿನಾಚರಣೆ, ಪೌರ ಕಾರ್ಮಿಕ ಮಹಿಳೆಯರಿಗೆ ಸನ್ಮಾನ. ಕಾಡು ಮಲ್ಲೇಶ್ವರ ಬಯಲು ರಂಗಮಂಟಪದಲ್ಲಿ ಮಹಿಳಾ ಹುಣ್ಣಿಮೆ ಗಾನ ಸಂಭ್ರಮ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಮಲ್ಲೇಶ್ವರದಲ್ಲಿರುವ ಕಾಡು ಮಲ್ಲೇಶ್ವರ ಬಯಲು ರಂಗಮಂಟಪದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ಮಹಿಳಾ ಹುಣ್ಣಿಮೆ ಹಾಡು ಗಾನ ಸಂಭ್ರಮವನ್ನು ವೈಭವದಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅನೂಪ್ ಅಯ್ಯಂಗಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಸಂಪೂರ್ಣ ಸ್ವಚ್ಛತೆಗೆ ಶ್ರಮ ಪಟ್ಟು ಸಹಕಾರ ನೀಡಿದ ಪೌರ ಕಾರ್ಮಿಕ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಮಾಜದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನು ಕಾರ್ಯಕ್ರಮದಲ್ಲಿ ಪ್ರಶಂಸಿಸಲಾಯಿತು. ಇದೇ ವೇಳೆ ಖ್ಯಾತ ಗಾಯಕಿಯರಾದ ಸವಿತಾ ಗಣೇಶ್ ಪ್ರಸಾದ್, ಶ್ರೀಮತಿ ಸೀಮಾ ರಾಯ್ಕರ್, ಶ್ರೀಮತಿ ಶುಭಾ ರಾಮಚಂದ್ರ, ಶ್ರೀಮತಿ ಪ್ರಭಾ ಇನಾಮ್ದಾರ್, ಶ್ರೀಮತಿ ಅರ್ಪಿತಾ ವೇಣು, ಶ್ರೀಮತಿ ಸೌಮ್ಯ ಶ್ರೀರಾಮ್ ಹಾಗೂ ಕುಮಾರಿ ತನುಶ್ರೀ ಅವರಿಂದ ಮನಮೋಹಕ ಗಾಯನ ಕಾರ್ಯಕ್ರಮ ನಡೆಯಿತು. ಮಹಿಳಾ ಗಾಯಕಿಯರ ಸುಮಧುರ ಗಾಯನದಿಂದ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತುಂಬಿತು. ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು, ನಾಗರಿಕರು ಮತ್ತು ಮಹಿಳೆಯರು ಭಾಗವಹಿಸಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗ ತುಂಬಿಕೊಂಡು ಸಭಾದೊಳು ಮಾಡುತ್ತೀವಿ ಶರಣ. ಕೃಪವಿಟ್ಟು ತೋರು ಬಾರಿ ತಾಯಿ ನಿನ್ನ ಶರಣ. ಹಗಲು ರಾತ್ರಿ ಹಾಲ್ಬುತ್ತೀನಿ ನಾನು ನಿನ್ನ ಶರಣ. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗ ತುಂಬಿಕೊಂಡು ಸಭಾದೊಳು ಮಾಡುತ್ತೀವಿ ಶರಣ. ಕೃಪವಿಟ್ಟು ತೋರು ಬಾರಿ ತಾಯಿ ನಿನ್ನ ಶರಣ. ಹಗಲು ರಾತ್ರಿ ಹಾಲ್ಬುತ್ತೀನಿ ನಾನು ನಿನ್ನ ಶರಣ. ಗೀಯ 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 ಗೀಯ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತು, ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತು, ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ನಾವು ಪ್ರತಿ ವರ್ಷ ಮಹಿಳಾ ಹುಣ್ಣಿಮೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಯಾವ ರೀತಿ ಕಾರ್ಯಕ್ರಮ ಆಗಬೇಕು ಅನ್ನೋದನ್ನು ಚಿಂತನೆ ಮಾಡ್ತಾ ಇದ್ವಿ. ಈ ಬಾರಿ ನಾವು ಅತಿಥಿಗಳನ್ನು ಆಯ್ಕೆ ಮಾಡುವುದು ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಯಾವಾಗಲೂ ಅದರೊಳಗೆ ವಿಭಿನ್ನ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಬರ್ತಾ ಇದ್ವಿ. ಈ ಬಾರಿ ಯಾಕೆ ಈ ಕಾಯಕ ಯೋಗಿಗಳಿಗೆ ವೇದಿಕೆಯಲ್ಲಿ ನಾವು ಕರೆಸಿ ನಮ್ಮ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಶಿವರಾತ್ರಿಯ ರಥೋತ್ಸವವನ್ನು ನೋಡಿರ್ಬೋದು. ಅಲ್ಲಿ ರಥಕ್ಕೆ ಬಾಳೆಹಣ್ಣನ್ನು ದವನವನ್ನು ಸಿಕ್ಕಿಸಿ ಬಾಳೆಹಣ್ಣು ಹೊಡೆಯುವಂಥ ಪದ್ಧತಿ ಶತಮಾನಗಳಿಂದ ಬಂದಿದೆ. ಅದನ್ನು ನಿಲ್ಲಿಸಿ ಅಂದರೆ ಫೇಸ್ಬುಕ್ಕಲ್ಲಿ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ನಿಲ್ಲಿಸೋಕ್ಕಾಗಲ್ವಾ ಈ ಮೂಢನಂಬಿಕೆ ಅಂತಾರೆ. ನಾವು ನಿಲ್ಲಿಸಿ ಅಂದರೆ ನಮಗೆ ಒಂದು ನಿಲ್ಲಿಸಲಿಕ್ಕೆ
ಅವರ ನಂಬಿಕೆಗಳ ವಿರುದ್ಧ ಹೋಗಬಾರ್ದು ಅಂತ. ಮತ್ತೊಂದು, ಬಹುಶಃ 1 ಲಾರಿ ಲೋಡಿನಷ್ಟು ಬಾಳೆಹಣ್ಣು ವ್ಯಾಪಾರ ಮಾಡುವಂಥ ಬೀದಿ ಬದಿ ವ್ಯಾಪಾರಿಗಳ ಅನ್ನಕ್ಕೂ ಕೈ ಹಾಕಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಲಿ ನಾವು ಅದನ್ನು ಅಲೋ ಮಾಡಿದ್ವಿ. ಅಲೋ ಮಾಡಿದ ನಂತರ ಇದನ್ನು ಕ್ಲೀನ್ ಮಾಡೋದು ಯಾರು ಅನ್ನೋ ಒಂದು ಮಾತುಗಳು ಪ್ರಾರಂಭ ಆಯಿತು. ಸುಮಾರು 20 ಜನ ನಮ್ಮ ಅನಿಲ್ ಅವರ ಆ ನೇತೃತ್ವದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ನನಗೆ ದೇಶ ವಿದೇಶಗಳಿಂದ ಆ ಬಗ್ಗೆ ಪ್ರಶಂಸೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗಕ್ಕೆ ವ್ಯಕ್ತವಾಯಿತು. ದೇಶ ವಿದೇಶಗಳಿಂದ ಮಲ್ಲೇಶ್ವರದವರು ಬೇರೆ ಬೇರೆ ದೇಶಗಳಲ್ಲಿರೋರು ನಾವು ಕಂಡಿದ್ದೇವೆ. ನಮಗೆ ಭಾಳ ಖುಷಿಯಾಗಿದೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಲ್ಲಿ ಬಾಳೆಹಣ್ಣು ಬಿದ್ದಿದ್ದು ಕುರುವನ್ನೇ ಇಲ್ದಂಗೆ ಮಾಡಿದ್ದಾರೆ ಅಂತ 20 ಜನಕ್ಕೆ ನಾವು ಇವತ್ತು ವೇದಿಕೆಯಲ್ಲಿ ಮಾಡಬೇಕಾಗಿತ್ತು. ಬಹುಶಃ ನಮಗೆಲ್ಲ ಸನ್ಮಾನ ಮಾಡ್ತೀವಿ ಅಂದರೆ ನಾವು ಸೂಟು ಬೂಟು ಹಾಕೊಂಡು ಹೋಗಿ ನಿಂತ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡ್ಬಿಡ್ತಾ ಇದ್ವೇನೋ. ಅವ್ರಿಗೆ ನಾನು ಕರೀರಿ ಅಂದರೆ ಅನಿಲ್ ಹೇಳಿದ್ರು, ಸರ್ ಬೇರೆ ಕಡೆ ಸ್ವಚ್ಛತಾ ಕಾರ್ಯಕ್ರಮ ಒಪ್ಕೊಂಡಿದ್ದೀವಿ, ಅದು ನಮಗೆ ಮುಖ್ಯ. ಕಾಯಕ ಯೋಗಿಗಳಿಗೆ ಅನ್ನದ ಪ್ರಶ್ನೆ ಇರುತ್ತೆ, ಅಲ್ಲಿದ್ದಾರೆ ಸರ್, ನಾವು ಸಾಂಕೇತಿಕವಾಗಿ ಇಲ್ಲಿ ಬಂದಿದ್ದೀವಿ ಅಂದರು. ನಿಮಗೆ ನಾನು ಗೆಳೆಯರ ಬಳಗದ ಪರವಾಗಿ ಮಲ್ಲೇಶ್ವರಂನ ಎಲ್ಲ ಜನರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮಸ್ಕಾರ, ನಾನು ಲೀಲಾ ಸಿಂಪಿಗೆ ಅಂತ. ಕಾಡುಮಲ್ಲೇಶ್ವರ ಗೆಳೆಯರ ಬಳಗದಿಂದ ನಾವು ಸುಮಾರು 17 ವರ್ಷಗಳಿಂದ ಸತತವಾಗಿ ಪ್ರತಿ ಹುಣ್ಣಿಮೆಯಂದು ಹುಣ್ಣಿಮೆ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವತ್ತು ಒಂದು ಸಾಂಸ್ಕೃತಿಕವಾದಂಥ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡ್ತೇವೆ. ಚಂದ್ರಮನ ತಂಪಿನೊಟ್ಟಿಗೆ ಎಲ್ಲ ಜನರ ಮನಸ್ಸಿನ ಮಾಲಿನ್ಯವನ್ನು, ಬೆಂಗಳೂರಿನ ಒಂದು ಬದುಕಿನ ಇದನ್ನು ನೀಗಿಸ್ಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವಂಥದ್ದು. ಅದರಲ್ಲಿ ಪ್ರತಿ ಮಾರ್ಚ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಹುಣ್ಣಿಮೆ ಹಾಡನ್ನು ನಾವು ರೂಪಿಸ್ತಾ ಬಂದಿದ್ದೇವೆ. ಇದು 16ನೇ ವರ್ಷದ ಮಹಿಳಾ ಹುಣ್ಣಿಮೆ ಹಾಡು. ಪ್ರತಿ ಮಹಿಳಾ ಹುಣ್ಣಿಮೆ ಹಾಡಲ್ಲೂ ಕೂಡ ಮಹಿಳೆಯರೇ ಗಾಯಕಿಯರು ಇರ್ತಾರೆ. ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕ ಇದರ ಸಂಪೂರ್ಣವಾದಂಥ ನೇತೃತ್ವವನ್ನು ವಹಿಸಿರುತ್ತೆ. ಇವತ್ತು ನಾವು ಹುಣ್ಣಿಮೆ ಯಾವತ್ತು ಬರುತ್ತೆ ಅವತ್ತೇ ನಾವು ಮಾಡೋದ್ರಿಂದ ಇವತ್ತು ಮಹಿಳಾ ದಿನಾಚರಣೆಯನ್ನು ಮಹಿಳಾ ಹುಣ್ಣಿಮೆ ಹಾಡನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಏನು ಅಂತಂದರೆ, ಇವತ್ತು ಹಾಡ್ತಿರೋವಂಥವ್ರು ಎಲ್ಲರೂ ಕೂಡ ನಾಡಿನ ಖ್ಯಾತ ಗಾಯಕಿಯರು ಹಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ನಾವು ಪ್ರತಿ ಹುಣ್ಣಿಮೆ ಹಾಡಲ್ಲೂ ಕೂಡ ಒಬ್ಬೊಬ್ಬರನ್ನ ಅಥವಾ ಈ ನಾಡಿನ ಸಾಧಕರನ್ನು ಕರೆದು ಅತಿಥಿಗಳನ್ನಾಗಿ ಮಾಡಿ ಅವರನ್ನು ಗೌರವಿಸುವಂಥದ್ದು ನಮ್ಮ ವಾಡಿಕೆ. ಇವತ್ತು ಭಾಳ ವಿಶೇಷವಾದಂಥ ಒಂದು ಸ್ವಚ್ಛತಾ ಇದರದು ಏನು ಕಾಯಕದ ಯೋಧರನ್ನು ನಾವು, ಅಂದರೆ ಕಾರ್ಪೊರೇಷನ್ ಎಂಪ್ಲಾಯೀಸ್ ಏನಿದ್ದಾರೆ ಅವರನ್ನು ನಾವು ಇವತ್ತು ಗೌರವವಾಗಿ ಅತಿಥಿಗಳನ್ನಾಗಿ ಕರೆದಿದ್ದೀವಿ. ಮತ್ತು 2010ನೇ ಇಸ್ವಿಯಿಂದ ನಾವು ಆರಂಭ ಮಾಡಿದಾಗಿನಿಂದ ಇಲ್ಲಿನವರೆಗೂ ಕೂಡ ನಾವು ದೀವಿಗೆ ಪಂಜನ್ನು ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು. ಈಗಿನ 3 ತಲೆಮಾರಿನವರು ಈಗ ಪಂಜನ್ನು ಹಚ್ಚುತ್ತಾ ಇದ್ದಾರೆ. ಇಲ್ಲಿ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಪಂಜ್ ಹಚ್ಚಿಯೇ ಕಾರ್ಯಕ್ರಮ ಶುರುವಾಗುವಂಥದ್ದು. ಅವರನ್ನು ಕೂಡ ಇವತ್ತು ನಾವು ಗೌರವಿಸ್ತಾ ಇದ್ದೇವೆ. ಅದರ ಮೂಲಕ ನಮ್ಮನ್ನು ನಾವೇ ಗೌರವಿಸ್ಕೊಂಡಂತೆ ಈ ಸಮಾಜವನ್ನು ಮತ್ತು ನಮ್ಮ ಮನಸ್ಸುಗಳನ್ನು ಸ್ವಚ್ಛತೆ ಮಾಡುವಂಥ ಆ ಕಾಯಕ ಜೀವಿಗಳನ್ನು ಗೌರವಿಸಿರೋದು ನಮ್ಮೆಲ್ರಿಗೂ ಕೂಡ ಇವತ್ತು ಬಹಳ ಹೆಮ್ಮೆಯ ವಿಚಾರ. ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾನು ಅಭಿನಂದನೆಗಳನ್ನ, ಶುಭವನ್ನು ಕೋರ್ತಾ ಇದ್ದೇನೆ.